ಯಾತ್ರ ಸೀಮೆ ಕೋಳಿನಯ್ಯ ಇದು ವೆಂಕಟೇಶ ಹೋಯ್ತಲ್ಲಯ್ಯ ನನ್ ಸೊಂಟೇಶ ಲೇ ಮೀನಾಕ್ಷಿ ಏನ್ ರಾಮಾಚಾರಿ ಸಿಕ್ತಾ? ನೀನ್ ತೋರ್ಸಿರೋ ಕೋಳಿನ ಹಿಡಿಬೇಕು ಅಂದ್ರೆ ಉಣ್ಬೇಕು. ಏನ 3 ಮುದ್ದೆನಾ? ಅಯ್ಯ ನೀನ್ ಯಾವ ಸೀಮೆ ಗಂಡ್ಸು ಅಂತ ಒಂದು ಕೋಳಿ ಹಿಡಿಯೋಕಾಗ್ಲಿಲ್ವಲ್ಲ. ನಿನ್ನ ಮುಖಕ್ಕೆ ಮೀಸೆ ಬೇರೆ ಕೇಡು. ಮೀನಾಕ್ಷಿ ನಾನು ಮೀಸೆ ಮೇಲೆ ಕಣ್ಣಾಕ್ಬಿಟ ನೋಡ್ಕೋತೀನಿ ನೀನ್ ಒಂದ್ ಕೈನ ಎಲ್ಲಿ ಕೊಕ್ಕೋ ಕೊಕ್ಕೋ ಇವನ ಏನಿದೆ ಕೋಳಿನ ಅಲ್ಲ ರೇಸ್ ಕುದ್ರೆ ಉಂಜ ಹೊಡ್ಕೊಂಡು ಹೋಗ್ತಾಯ್ತಾ? ಅಯ್ಯೋ ಅಯ್ಯೋ ಪಾಪಿ ಕಣ್ಣೆಲ್ಲಿ ಕಣ್ ಬರ್ತಾ ಇದೆಯೋ? ಹೋಯ್ತಲ್ಲ ನನ್ ಗಡಿಗೆ ನಿನ್ ಬರಬಾರದ್ ಬರ ನಿನ್ ಒತ್ಕೊಂಡು ಹೋಗ. ನೀರೆಲ್ಲ ಚೆಲ್ಲಾಯ್ತಲ್ಲ ಲೋ ಬಾರ ಇಲ್ಲಿ ನನ್ ಕೈಗೆ ಸಿಕ್ಕಿದೆ ನೋಡಿ ಏನ್ ಮಾಡ್ಬಿಡ್ತೀನಿ ಅಂತ ಇವಳು ಬೇರೆ ಸೇರ್ಕೊಂಡು ಅವ್ರ ಜೊತೆಗೆ. ಅಯ್ಯೋ ನೀ ಮಯ್ಯನ್ ಕೋಳಿ ರಾಣಿ ಒಂದೇ ಒಂದ್ಸರಿ ಕೈ ಸಿಕ್ಬಿಡು. ಆ ಮೀನಾಕ್ಷಿ ನನ್ ಮೀಸೆ ಮೇಲೆ ಕಣ್ಣಾಕ್ಬಿಟ್ಟವಳೆ. ನಿನ್ ಕೈ ಮುಗಿದಿನ ಕೈ ಸಿಕ್ಬಿಡು. ಎಲ್ಲ ತುರ್ಕೊಂಡ್ಬಿಟ್ಟೈತಯ್ಯ ಈ ಕೋಳಿ. ಸುಂದರವ ತಾಣ ಮಾಡ್ತಾ ಇದ್ಯಾ? ಅಯ್ಯಯ್ಯೋ ಕೆಟ್ಟನಲ್ಲಪ್ಪ ಕೋಳಿಗೆ ರಂಗ. ಕೋಳಿ ಮೈ ನಿಂತ್ಕೋ. ಬಂದ್ಬಿಡು ಕೋಳಿ ಹಿಡಿಬೇಡ. ಏನು ಕೋಳಿ ಹಿಡಿದೆ ಬಂದ್ಬಿಡ್ದ? ನನ್ ಮೀಸೆಗೆ ಅವಮಾನ. ಹೋಗ್ತೀಯಾ? ಓಹೋ ಊರ್ ಜನ ಏನ್ರಣ ಒಟ್ಟಿಗೆ ಹೊಲ್ಟ್ ಬಿಟ್ಟಿದಿರಾ? ಏನ್ ಪಕ್ಕದಳ್ಳಿ ಮೇಲೆ ಯುದ್ಧನ ಇಲ್ಲ ದೊಂಬ್ರಾಟನ? ನಾಳೆ ಊರ್ನಲ್ಲಿ ನಿನ್ ದೊಂಬ್ರಾಟ ನಡ್ಸಕ್ಕೆ ನಾವು ಬಂದಿರೋದು. ನನ್ ದೊಂಬ್ರಾಟನ ಅಂದ್ರೆ ಅಗ್ಗದ ಮೇಲೆ ನೋಡ್ಕೊಂಡು ಒಬ್ರೊಬ್ರು ಕೈ ಬಿಟ್ಕೊಂತಾರ ಕೈ ಹಿಡ್ಕೊಂತಾರ ಅದ ಆ ಆಟ ನನ್ ಗಾಡಕ್ ಬರಕಿಲ್ಲ. ನಾನು ಕೋಳಿ ಹಿಡಿತಾ ಇದೀನಿ, ಸ್ವಲ್ಪ ದಾರಿ ಬಿಡಿ ಅಣ್ಣ. ನನ್ನ ಹೊಲಕ್ ನುಗ್ಗಿ ನನ್ನ ಕೋಳಿ ಕದಿಯಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಕೇಳ್ರಿ ಸುಮ್ಕೆ ನಿಂತಿದ್ದೀರಲ್ಲ. ನನ್ನ ಹೆಂಡತಿ ಮೈ ಮೇಲೆ ಯಾಕೋ ಬಿದ್ದೆ? ಇವರು ನಿಮ್ ಹೆಂಡ್ತಿನ? ನಮ್ಮ ಯಜಮಾನ್ರು. ಅಯ್ಯೋ ಆ ದೇವ್ರೇ ನಿಮ್ಮನ್ ಕಾಪಾಡ್ಬೇಕು. ನಮ್ ಹೆಂಗಸರು ಸ್ನಾನ ಮಾಡುವಾಗ ಯಾಕೋ ಕದ್ ನೋಡ್ಲಿಲ್ಲ ಅಣ್ಣ, ಬಗ್ ನೋಡ್ದೆ ಕೋಳಿ ಆಯ್ತಾ ಅಂತ. ಈಗ ಒಬ್ಬೊಬ್ರಾಗಿ ಹೇಳಿ, ನಮ್ಮೂರ್ ಬಸವಾಚಾರಿ ಮಗ ರಾಮಾಚಾರಿನ ಯಾಕೆ ವಿಚಾರಣೆ ಮಾಡ್ಬೇಕು? ಅವನ್ ಏನ್ ತೆಪ್ಪ ಮಾಡವನೇ ಅಂತ. ಮೊನ್ನೆ ನಮ್ಮ ಮಾವಿನ ತೋಪಿ ನುಗ್ಗಿ ಮಾವಿನಕಾಯಿ ಕದಿಯಕ್ ಬಂದು ನಮ್ಮ ಮಾವಿನಕಾಯಿಗಳನ್ನೆಲ್ಲ ಉದುರಿಸಿದ್ದೇನೆ ಸಾವುಕಾರ್ರೆ. ಹೌದೇನಿಲ್ಲ ರಾಮ? ಕದಿಬೇಕು ಅಂತ ಹೋಗ್ಲಿಲ್ಲ ಪಟೇಲ್ರೆ. ನಾವು ನಮ್ಮ ಹುಡುಗರು ಕೆರೆಯರಿ ಮೇಲೆ ನಡ್ಕೊಂಡು ಹೋಯ್ತಾ ಇದ್ವಾ, ಮಾವಿನಕಾಯಿ ಮರದಲ್ಲಿ ಗೊಂಚಲು ನಮ್ಮನ್ನ ನೋಡಿ ಅಂತ ಕರ್ದಂಗಾಯ್ತು. ಇವ್ರು ಹೇಳಿದ್ರು ಉಪ್ಪು ಖಾರ ಹಾಕೊಂಡ್ ತಿಂದ್ರೆ ಮಾವಿನಕಾಯಿ ಬೊಲೆ ಮಜಾ ಇರ್ತದೆ. ನಮ್ಮ ಊರಲ್ಲಿ ಹೆಂಗೂಸ್ರುಗಳು ಹೊಟ್ಟೆಗೆ ಅನ್ನ ತಿನ್ನಲ್ಲ, ಬರೀ ಮಾವಿನಕಾಯಿ ತಿನ್ನೋದು ಅಂದ್ರು. ಅದ್ರಲ್ಲಿ ಇನ್ನೇನ್ ಮಜಾ ಇರ್ಬೋದು ನೋಡೋಣ ಅಂತ ಸುಮ್ಗಂಗ್ ಒಳಗೋಗಿ ಮರ ಹಿಡ್ದು ಅಳ್ಳಾಡಿಸ್ದೆ, ಉದ್ರೋಯ್ತು 2 ಮಾವಿನಕಾಯಿ. ಹೇಳಿದ್ರ ಸಾವುಕಾರ್ರೆ, ನನ್ ತೋಪಿ ನುಗ್ಗಕ್ಕೆ ಇವನ್ಗೆ ಏನೈತೆ ಅಧಿಕಾರ? ಸುಮ್ಕೇರಣ, ಒಂದ್ ಹಳ್ಳಿ ಮಕ್ಳು ಅಂದ್ಮೇಲೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇದ್ದಂಗ ಅಲ್ವೇ? ನಮ್ದು ತಮ್ದು ಅಂತ ಭೇದ ಭಾವ ಯಾಕೆ? ಕಾವೇರಿ ತಾಯಿ ನಮ್ಮವ್ವ, ಆ ನೀರ್ ಕುಡ್ದ್ಮ್ಯಾಕೆ ನಾವಿಬ್ರು ಅಣ್ಣ ತಮ್ದಿರಿದ್ದಂಗಲ್ವೇ? ಗೌಡ್ರೆ, ನಸ್ಕುನಿ ತರ ಆಡೋ ಇವ್ನ ಮಾತನ್ನ ನಂಬೇಡಿ, ಇವನ್ಗೆ ಶಿಕ್ಷೆ ಕೊಡಿ. ಸ್ವಲ್ಪ ಇರಯ್ಯ, ಯಾಕೆ ಹಾಗ ಅವಸರ ಪಡ್ತೀಯ? ನಿಂದೇನೋ ತಿಮ್ಮ? ಕಬ್ಬಿನ ಗದ್ದೆ ನುಗ್ಗಿ ಕಬ್ಬಿನ ಜಲೆ ಎತ್ಕೊಳೋದ ಬುದ್ಧಿ? ನಮ್ ಇತ್ಲಾಗೆ ಹಸ ಕಟ್ಟಿದ್ರೆ ಈ ಚಿಲ್ಟರಿಗಳೆಲ್ಲ ಹೋಗಿ ಹಾಲ್ ಕರ್ದು ಹಾಲ್ ಕುಡ್ದ್ಬಿಟ್ಟಾರ ಗೌಡ್ರೆ. ಇವತ್ತೊತ್ತಾರೆ ನಮ್ಮ ಹೊಲಕ್ ನುಗ್ಗಿ ಕೋಳಿ ಕದ್ದು ನನ್ ಕೈಗೆ ಸಿಗ್ಬಿಟ್ಟ ಗೌಡ್ರೆ. ಕೋಳಿ ಹಿಡಿಯೋ ನೆಪದಾಗೆ ನನ್ ಮೈ ಮೇಲೆ ಬಿದ್ದು ಒಳ್ಳಾಡಿ ನನ್ ಮಡಕೆ ಹೊಡೆದಾಕ್ತ ಗೌಡ್ರೆ. ನಾನ್ ಹಿಟ್ಲಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ನನ್ ಮೈ ಮೇಲೆ ಬಿದ್ದ, ನನ್ ಗಂಡನ್ ಕರ್ದಿದ್ದಕ್ಕೆ ಓಡ್ ಹೋದ. ಹೌದೇನ್ಲ? ಅದು ನಮ್ಮನೇಲಿ ನಮ್ಮವ್ವ ಕೋಳಿ ಕುಯ್ಯಕ್ಕಿಲ್ವಲ್ಲ, ತಿನ್ಬೇಕು ಅಂತ ಆಸೆ ಆಗ್ಬಿಡ್ತು, ಸುಮ್ಕಾಗಿ ಹೋಗಿ ಹಿಡ್ಕೊಂಡ್ಬಿಟ್ಟೆ. ಇನ್ನೇನ್ ಗೌಡ್ರೆ, ಅವ್ನ್ ತಪ್ಪ ಅವ್ನು ಒಪ್ಕೊಂಡ್ಬಿಟ್ನಲ್ಲ. ಇವತ್ತು ಕೋಳಿ ತಿನ್ಬೇಕು ಆಸೆ ಆಯ್ತು, ಅದಕ್ಕೆ ಕದ್ದೆ ಅಂತಾನೆ. ನಾಳೆ ಕಂಡೋರ್ ಮನೆ ಗಂಟು ಹೊಡಿಬೇಕು ಅಂತ ಮನೆ ನುಗ್ತಾನೆ. ನಾಳೆ ನಮ್ಮ ಹೆಂಗಸರ ಮೇಲೆ ಮನ್ಸಾಯ್ತು ಅಂತ ಮನೆ ನುಗ್ತಾನೆ. ಸುಮ್ಮನೆ ಬಿಡ್ತೀರಾ ಗೌಡ್ರ? ಇಲ್ಲ ಪಟೇಲ್ರೆ, ನನ್ನ ಮಗ ಅಂತವನಲ್ಲ, ತುಂಬಾ ಒಳ್ಳೆಯವನು. ಹೌದೌದು, ಎತ್ತವ್ರಿಗೆ ಯಜ್ಞಾನ ಮುದ್ದು. ಹೌದು ಗೌಡ್ರೆ, ನಮ್ಮ ಅವ್ವ ಹೇಳ್ದಂಗೆ ನಮ್ ರಾಮಣ್ಣ ತುಂಬಾ ಒಳ್ಳೆಯವನು. ನಾವು ನಮ್ಮ ಆಸೆ ತಿರ್ಸ್ಕೊಳ್ಳೋದಕ್ಕೆ ರಾಮಣ್ಣ ಚೂ ಬಿಟ್ಟಿದ್ದು. ಕಳ್ತನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮ್ ರಾಮಣ್ಣನ್ಗೆ. ನಮಗ್ ಬೇಕು ಅಂದಿದ್ನ ಸೈ ಅಂತ ತಂದ್ಕೊಡ್ತಿದ್ರು ಗೌಡ್ರೆ. ಪಟೇಲ್ರೆ, ಕಳ್ತನ ಮಾಡಕ್ ಕುಮ್ಮ ಕೊಟ್ಟಿದ್ದೆ ನಾವು. ನಮ್ ವಾನರ ಸೈನ್ಯ ಒಗ್ಗಟ್ಟಾಗ್ಬಿಟ್ಟಿದೆ ಈ ರಾಮನ್ ಬಿಡ್ಸ್ಕೊಳಕ್ಕೆ. ಗೌಡ್ರೆ, ಈ ಪಡ್ಡ ಹುಡುಗರು ಮಾತು ಕೇಳ್ಕೊಂಡು ಇವನ್ನ ಸುಮ್ನೆ ಬಿಟ್ಬಿಟ್ಟಿರ, ಈ ಊರೇ ಎಕ್ಕುಟ್ಟೋಯ್ತದೆ. ಏನಯ್ಯ ಸೊಳ್ಳೆಗಳು ಹಿಂಗ್ ಪಿಟೀಲ್ ಕುಯ್ತಾವೆ ಅವನ. ಏನ್ ರಾಮ? ರಾಮ, ಮೀನಾಕ್ಷಿ ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹೋಗ್ ಮನೆಗೆ. ನೀನ್ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ
ನಾನು ಹೋಗಲ್ಲ. ಕ್ಷಮಿಸ್ಬಿಡು ಅಂತ ತಪ್ಪು ನೀನೇನ್ ಮಾಡ್ದೆ? ರಾಮ, ಯಾರೋ ಅದು? ಮೀನಾಕ್ಷಿ ಗೌಡ್ರ ಮಗಳು. ನಾನ್ ಕರೀಲಿಲ್ಲ, ಅವಳೇ ಬಂದ್ಬಿಟ್ಟವಳೆ ಕದ್ದು ಕಳ್ಳಿಯಂಗೆ. ಅಯ್ಯೋ ಶಿವನೇ, ಈ ಕತ್ಲಾಗ್ ನೀವ್ಯಾಕವ ಬರೋಕ್ ಹೋದ್ರಿ? ಯಾರಾದ್ರೂ ನೋಡಿದ್ರೆ? ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಾನ್ ಡೌ ಹೊಡಿತಾ ಇದೀನಿ ಅಂತ. ಹೊಂಟೋಗ್ರವ, ದಯವಿಟ್ಟು ಹೊಂಟೋಗ್ರವ. ಆಮೇಲೆ ಗೌಡ್ರು ನಮ್ ರಾಮನ್ನ ಎಲ್ಲೂ ಬದುಕಕ್ ಬಿಡಕ್ಕಿಲ್ಲ. ಮಲ್ಡ್ರು ಮಾಡ್ಬಿಡ್ತಾರೆ. ತಾಯವ್ವ, ನಿಮ್ಮಿ ಪರಿಸ್ಥಿತಿಗೆ ನಾನೇ ಕಾರಣ. ನೀವಾ? ಆಗಿದಾಗೋಯ್ತು. ಈಗ ಅಂತೆ ಕಂತೆ ಕತೆ ಎಲ್ಲ ಯಾಕೆ? ನೀವು ಬಂದಿರೋದು ಯಾರಾದ್ರೂ ನೋಡಿದ್ರೆ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹೊರಟೋಗಿ. ನೀ ಸುಮ್ನಿರು ರಾಮ. ನೋಡ್ತಾಯವ್ವ, ನಾನೇ ಬೆಳಗ್ಗೆ ರಾಮನ್ ಪುಸ್ಲಾಯಿಸಿ ಕೋಳಿ ತಂದ್ಕೊಡು, ಮಸಾಲೆ ಹಾಕೊಡ್ತೀನಿ, ಕೆರೆ ಏರಿ ಮೇಲೆ ಇಬ್ರು ತಿನ್ನೋಣ ಅಂತ ಆಸೆ ಹುಟ್ಟಿಸ್ದೆ. ಅದಕ್ಕೆ ರಾಮ ಕೋಳಿ ತರಕ್ಕೆ ಅಂತ ಬೋರಣ್ಣನ ಹೊಲಕ್ ನುಗ್ಗಿದ್ದು. ಪಂಚಾಯತಿಲಿ ನಿಮ್ಮನ್ನ ಊರಿಂದ ಆಚೆ ಕಳ್ಸಿದ್ದು. ತಪ್ಪು ಮಾಡಿದ್ದು ನಾನು ತಾಯವ್ವ, ಶಿಕ್ಷೆ ಅನುಭವಿಸ್ತಿರೋದು ನೀವು. ರಾತ್ರಿ ಎಲ್ಲ ನಿದ್ರೆ ಬರ್ದೆ ಒದ್ದಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕ್ಷಮಿಸ್ಬಿಡು ಅಂತ ರಾಮಂಗೆ ಹೇಳು ತಾಯವ್ವ. ದೊಡ್ಡ ಮನುಷ್ಯರ ಮನೆಯಾಗ ಹುಟ್ಟಿದ್ರು ನಿಮಗೆ ಇಷ್ಟು ಒಳ್ಳೆ ಗುಣ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣವ. ತಾನ್ ಮಾಡಿದ ತಪ್ಪು ಅಂತ ತಿಳಿದು ಪಶ್ಚಾತ್ತಾಪ ಪಡೋದು ದೊಡ್ಡ ವಿಷಯ ಕಣ್ರವ. ಇವನವ ನಿಮ್ಮನ್ ಕ್ಷಮಿಸೋದು. ಇವನ್ ಹೆತ್ತ ತಾಯಿ ನಾನ್ ನಿಮ್ಮನ್ ಕ್ಷಮಿಸಿ ಆಶೀರ್ವಾದ ಮಾಡ್ತೀನಿ. ಆದ್ರೂ ಈ ಹೆಣ್ಮಗ ಇಷ್ಟೊತ್ನಾಗ ಇಲ್ಲಿವರೆಗೂ ಬಂದೈತು. ಮನಸ್ನಾಗ ಏಟ್ ನೊಂದ್ಕೊಂಡೈತೋ ಏನೋ. ಕ್ಷಮಿಸಿದೀನಿ ಅಂತ ಹೇಳ್ಬಿಡ ರಾಮ. ಸುಮ್ಗೆ ಡವ್ ಹಾಕೊಂತ ಇದೀನಿ. ಕ್ಷಮಿಸ್ಬಿಡ್ತೀನಿ ಯಾವಾಗ್ಲೂ. ಕ್ಷಮಿಸ್ಬಿಡ್ತೀನಿ. ದೇವ್ರ ಒಳ್ಳೇದ್ ಮಾಡ್ಲಿ. ಅಬ್ಬಾ, ಈಗ ನನ್ ಮನಸ್ಸು ಹಗೂರ ಆಯ್ತು. ಸರಿ ಸರಿ, ನೀವು ಮನೆಗೆ ಹೋಗಿ. ಕೊಯ್ ಕೊಯ್ ನುಗ್ಗಿ ಕೊಯ್ ತಿಂದಿನಿ. ಹೇಳ ಮೇಕೆ, ನೀ ಗಂಡ್ಸೇನಾ? ಯಾಕವ ಇದ್ದಕ್ಕಿದ್ದಂಗೆ ಅನುಮಾನ ಬಂದ್ಬಿಡ್ತು? ಗಂಡ್ಸಾಗಿ ಹೆಣ್ಮಗಿನ ಕತ್ಲಾಗ ಒಂಟಿಯಾಗಿ ಹೋಗು ಅಂತ ಹೇಳ್ತಾ ಇದ್ಯಲ್ಲ, ಸರಿನಾ? ಕರ್ಕೊಂಡೋಗಿ ಊರೊಳಗ್ ಬಿಟ್ ಬಾ. ಬೇಡ ತಾಯವ್ವ, ನಾನೇ ಹೋಗ್ತೀನಿ. ನೋಡ್ದ ನೀವು ಸುಮ್ಕಿರವ್ವ. ಕಾಲ ಕೆಟ್ಟೋಗಿ ಕುಲಗೆಟ್ಟೋಗೈತೆ. ಕರ್ಕೊಂಡೋಗಿ ಬಿಟ್ ಬಾ, ಹೋಗು. ನೀನ್ ಹೇಳ್ಬಿಟ್ಟಲ್ಲ, ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ನಡ್ರಿ ಹೋಗೋಣ, ಕಷ್ಟ ಸುಖ ಮಾತಾಡ್ಕೊಂಡು. ಬೇಗ ಬಾ. ಯಾರ್ದ ಮೇನ್ ಕೇಕ್ ಡೌಡಿಯ ಕನ್ಸ್ ಕಾಣ್ತಾ ಇದ್ದೆ, ಎಲ್ಲ ಕೆಡಿಸ್ಬಿಟ್ಟೆ. ಯಾಕ್ರಮ್ಮ ನಿಂತ್ಬಿಟ್ಟೆ? ಈ ಪಂಚಾಯತಿ ಕಟ್ಟೆ ದಾಟ್ಪುರಕ್ ನನ್ಗಿಲ್ಲ. ಇದೇ ಕಟ್ಟೆಲ್ ತೀರ್ಮಾನ ಆಗಿಲ್ವಾ? ಪರವಾಗಿಲ್ಲ ಬಾರಮ್ಮ. ಯಾರಾದ್ರೂ ಕೇಳಿದ್ರೆ ನಾನೇ ಕರ್ಕೊಂಡ್ ಬಂದೆ ಅಂತ ಹೇಳ್ತೀನಿ. ಆಮೇಲೆ ನಿನ್ನೂ ಎತ್ತಂಗಡಿ ಮಾಡ್ಬಿಡ್ತಾರೆ. ಪಂಚಾಯತಿ ಕಟ್ಟೆಗೆ ನಾವೇ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಇಲ್ಲಿವರೆಗೂ ಬಂದಿರೋದೇ ತಪ್ಪು. ಮುಂದಕ್ಕೆ ಏನಾರು ಬಂದ್ಬಿಟ್ರೆ ಆ ಭಗವಂತನೂ ಮೆಚ್ಚಕ್ಕಿಲ್ಲ. ಹೋಗ್ಲಿ, ಬೆಳಿಗ್ಗೆವರೆಗೂ ಇಲ್ಲೇ ಮಾತಾಡ್ತಾ ಕೂತಿರೋಣವಾ? ನಿಮ್ಮ ಏನ್ ಬಿಟ್ರೆ ಬೆಳಗ್ಗೆವರೆಗೂ ಭಜನೆ ಮಾಡೋಣ ಅಂತ್ಯ ಭಗವಂತಂದು. ನೋಡೋ, ಇದೆಲ್ಲ ಬೇಡ. ಮನೆಗೆ ಹೋಗಿ 4 ಮುದ್ದೆ ಉಂಡು ಕಂಬಳಿ ಹೊಚ್ಕೊಂಡ್ ಮನ್ಕೊಂಬಿಡು. ಬರ್ಲಾ? ರಾಮ, ಹೋಗ್ಲೇಬೇಕಾ? ಮತ್ತೆ ಇಲ್ಲೇ ನಿಂತಿದ್ರೆ ತಿರ್ಗಾ ಪಂಚಾಯತಿ ಸೇರಿಸ್ಬಿಟ್ಟು ಊರ್ ಜನ ಎಲ್ಲ ಕೆರ ತಗೊಂಡು ರಪ ರಪ ಅಂತ ಹೊಡೆದ್ಬಿಡ್ತಾರೆ. ಯಾಕೆ ತೊಂದರೆ ಕೊಡ್ತೀಯ? ಬರ್ಲಾ? ರಾತ್ರಿ ಬಂದರೆ ಏನೋ ತೊಂದರೆ. ಜೈ ಬಜರಂಗ ಬಲಿ. ಅಣ್ಣ, ನೀನ್ ದೊಡ್ಡ ಪೈಲ್ವಾನ ಅಂತ ನಂಗೆ ಗೊತ್ತು. ಈ ಕುಸ್ತಿ ಬಿಟ್ರೆ ನೀನೇ ಗೆಲ್ಲದು. ನಾನು ತೆನ್ನಾಲಿ ರಾಮ ಗೆಲ್ಲಕ್ ಮುಂಚೆ ನೀನೇ ಸೋತ್ ಬಿಡು. ರೇಗ್ ಬೇಡಣ್ಣ, ಒಂದ್ 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ. ನೀನೇನ್ ಮನ್ಸನ ದಯಾನೇನೆಯ? ಅಲ್ಲಯ್ಯ, 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ, ನಾಯಿ ಕೊಡ್ದಂಗ್ ಹೊಡ್ದಾಕ್ಬಿಟ್ಟಲ್ಲಯ್ಯ. ಬೇಕಾದ್ರೆ ಇನ್ನೊಂದ್ 2 ರೂಪಾಯಿ ಬಕ್ಷೀಸ್ ಕೊಡ್ತೀನಿ, ಸೋತ್ ಬಿಡಯ್ಯ. ರೇಗ್ ಬೇಡ ನೋಡು. ನಾನು ಕೋಪ ಮಾಡ್ಬಿಟ್ರೆ ನಾನು ರೇಗ್ ಬಿಡ್ತೀನಿ, ಆಮೇಲೆ ನೀನ್ ಎತ್ತಾಕ್ ಹೊಡ್ದಾಕ್ಬಿಡ್ತೀಯ. ಈ ಕುಸ್ತಿ ನನಗೋಸ್ಕರ ಅಲ್ಲ ಕಡೆಯ, ನಮ್ ಗೌಡ್ರು ಮಗಳಿಗೋಸ್ಕರ. ಸೋತ್ ಬಿಡಯ್ಯ. ನಿಮ್ ಮನ್ಸನ ದನನ? ಅಯ್ಯೋ, ಏನ್ ರಾಮ, ಏನು ನನ್ ಕೈಯಾಗ ಮುದ್ದೆ ತಿಂದು ಈ ಪಾಟಿ ಏಟ್ ತಿನ್ನದ? ಇಲ್ಲ, ಭೀಮನಾಗೆ ತಾಕತ್ ತಗೋ. ಎದ್ದೇಳ್ ರಾಮಣ್ಣ, ಎದ್ದೇಳು. ಹೇಳ್ ರಾಮ, ಹೇಳು. ಎದ್ದೇಳು ರಾಮ, ಎದ್ದೇಳು, 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 ಎದ್ದೇಳು.
ಕೃಷ್ಣ, ಯಾರೋ ಇವರೆಲ್ಲ? ಇನ್ನ ಸ್ವಯಂವರಕ್ಕೆ ಬಂದಿದ್ದಾರೆ ರಾಜಣ್ಣ. ಏನು ಬ್ರಹ್ಮಚಾರಿಯಾಗಿ ಇರ್ಬೇಕು ಅನ್ನೋ ನನಗ್ ಸ್ವಯಂವರನ? ಏನು ಬ್ರಹ್ಮಚಾರಿ ಅಂತ ಅವ್ರೇನ್ ಗೊತ್ತು? ಅಮೆರಿಕದಿಂದ ಇವತ್ತೇ ಬರ್ತೀಯ ಅಂತ ಹೇಗೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನು ಒಳಗೆ ಬರ್ತಿದ್ದಾಗೆ ಮೊದಲು ನಿನಗೆ ಹಾರ ಹಾಕ್ಬಿಟ್ರೆ ನೀನು ಅವಳು ಗಂಡ ಆಗ್ಬಿಡ್ತೀಯಾ? ಅಳುವಿನ ಆಸ್ತಿನ ಮಾವ ಮಜಾ ಮಾಡ್ಕೊಂಡಿರ್ಬೋದು ಅಂತ ಒಬ್ಬೊಬ್ರು ನಿಂಗೆ ಹಾರ ಹಾಕೋದಕ್ಕೆ ತುದಿ ಕಾಲ ನಿಂತಿದ್ದಾರೆ. ಓ ಮೈ ಗಾಡ್, ಏನು ಮಾಡುದು ಇವಾಗ? ಡೋಂಟ್ ವರಿ ರಾಜಣ್ಣ, ನಾನು ಮುಂದೆ ಹೋಗ್ತೀನಿ, ನೀನ್ ನನ್ನಿಂದ ಬಾ, ಇವನ್ನೆಲ್ಲ ಚಮಕಾಯಿಸೋಣ. ರೆಡಿ? ಸಾರಿ. ಏನಮ್ಮ ಒಳ್ಳೆ ಗೋಳಿ ನುಗ್ಬೇಡಿಯಲ್ಲ. ದಯವಿಟ್ಟು ಕ್ಷಮಿಸಿ ಸರ್, ರೌಡಿಗಳನ್ನ ಶೀಲ ಹಾಳು ಮಾಡೋದಕ್ಕೆ ಓಡಿಸ್ಕೊಂಡ್ ಬರ್ತಿದ್ರು, ಅದಕ್ಕೆ ಗೊತ್ತಾಗ್ಲಿಲ್ಲ. ಇರು, ನಾನು ವಿಚಾರಿಸ್ಕೊಂತೀನಿ. ಪೊಲೀಸ್ 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 ಹೊರಟೋಗ್ಬಿಟ್ರ? ಹೇಗೆ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್, ನಾನಿನ್ ಬರ್ತೀನಿ. ನಿಲ್ಲು, ಯಾಕೆ ನೀನ್ ನಡ್ಸ್ಕೊಂಡ್ ಬಂದ್ರು? ಅವ್ರ ಹಾಸ್ಟೆಲ್ ಅಲ್ಲಿ ಮುಸ್ರೆ ಕೆಲಸ ಮಾಡ್ತಿದ್ದೆ, ಅವ್ರು ನನ್ ಕೆಡ್ಸಕ್ ಬಂದ್ರು, ಅಷ್ಟ್ರಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದೆ. ನನ್ ಪುಣ್ಯಕ್ ನೀವು ಸಿಕ್ಕಿದ್ರಿ ಸರ್. ಸರಿ ಸರಿ, ನಾನೇ ನಿಮ್ ಮನೆಗೆ ಬಿಟ್ಟು ಬರ್ತೀನಿ. ನನಗೆ ಮನೆ ಮಠ ತಾಯಿ ತಂದೆ ಯಾರು ಇಲ್ಲ ತಬ್ಲಿ ಸರ್. ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಸರ್. ಬರ್ತೀನಿ ಸರ್. ನಿಂತ್ಕೊಳ್ಳಮ್ಮ, ನಿನ್ನಾಗೆ ನಾನು ಬನಾತ. ಚಿಕ್ಕ ವಯಸ್ಸಿನಿಂದ ನನ್ನ ಸ್ನೇಹಿತ ರಾಜ ಸಾಕಿ ಸಲಹಿ ಸ್ವಂತ ತಮ್ಮನಿಂದ ಹೆಚ್ಚಾಗಿ ನೋಡ್ಕೋತಿದ್ದಾನೆ. ನೀನು ಒಪ್ಪದಾದ್ರೆ ಆ ಮನೆಗೆ ಅಡಿಗೆ ಮಾಡ್ಕೊಂಡಿರ್ಬೋದು, ನಿನಗೂ ರಕ್ಷಣೆ ಸಿಕ್ಕದಂಗ ಆಗುತ್ತೆ. ಬೇಡ ಸರ್, ನನಗೋಸ್ಕರ ನಿಮ್ಗೂ ನಿಮ್ ಸ್ನೇಹಿತರಿಗೂ. ಚೇಚೆ, ನಮ್ ರಾಜ ಅಂತವನಲ್ಲ, ಆ ವಿಷಯ ನನ್ ಬಿಟ್ಬಿಡು. ಬಾಬಾ, ಮನೆ ಹೋಗೋಣ. ಗುಡ್ ಮಾರ್ನಿಂಗ್ ರಾಜಣ್ಣ. ಮಾರ್ನಿಂಗ್. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಗೆಂದ್ರೆ ಸಿನಿಮಾದಲ್ಲಿ ದೇವದ ಹಾಡು ಓಯ್ಯ ಅಂತ ನಿನ್ ರೂಮ್ ನಲ್ಲೂ ಜಲ್ ಜಲ್ ಅಂತ ಶಬ್ದ, ಏಂಜಲ್ಲು ನೈಟಿಂಗೇಲು ಅಂತ ಹಾಡು ಕೇಳಿಸ್ತು. ನನ್ಗೆ ಭಯ ಆಗಿ ಓಡೋಗಿ ಮಲ್ಕೊಂಡ್ಬಿಟ್ಟೆ. ಎಚ್ಚರ ಆದಾಗ ಬೆಳಕಾಗಿತ್ತು. ನೀನ್ ಆ ದೆವ್ವ ನೋಡ್ದೆ ಅಣ್ಣ? ನಿನ್ ತಲೆ ದೆವ್ವಾನು ಇಲ್ಲ ಭೂತಾನು ಇಲ್ಲ. ಹಾಗಾದ್ರೆ ನನ್ ಭ್ರಮೆ ಇರ್ಬೇಕು. ಏನದು? ಕಾಫಿನ? ಒಳ್ಳೆ ಕಲಗಚ್ಚಿದಾಗಿದೆ. ಹಳೆ ಹಾಕೊಳ್ದಿರ ಕೈ ಮಾಡಿದ್ದು ಕಲ್ಗಚ್ಚಾಗಿರ್ದ ಕಾಫಿ ಆಗಿರುತ್ತಾ? ಸರಿ ಸರಿ, ನಾಳೆಯಿಂದ ಯಾರಾದ್ರೂ ಒಳ್ಳೆ ಅಡಿಗೆ ಕಲ್ಸೋಣ ನೇಮ್ಸು. ಅದರ ಅವಶ್ಯಕತೆನೇ ಇಲ್ಲ ಮಿಸ್ಟರ್ ರಾಜ್. ಟೈಮಿ ಸರಿಯಾಗಿ ಒಳ್ಳೆ ರುಚಿ ರುಚಿಯಾದ ಕಾಫಿ ತಿಂಡಿ ಅಡಿಗೆ ಮಾಡೋದಿಕ್ಕೆ, ನಿಮಗೆ ಬೇಕು ಬೇಡ ಅನ್ನೋದನ್ನು ಪೂರೈಸೋದಿಕ್ಕೆ, ನಿಮಗೆ ಇಷ್ಟವಾದ ರೀತಿಯಲ್ಲಿ ಸುಖ ಕೊಡೋದಿಕ್ಕೆ ನಾನು ಎಲ್ಲ ಅರೇಂಜ್ ಮಾಡಿದ್ದೀನಿ. ಡೌಟ್ ಸಿಗ್ನಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾರು ಅಂತ ನಾನೇ ಹೇಳ್ಬಿಡ್ತೀನಿ, ಕೇಳಿ. ನನ್ನ ಹೆಸರು ಜನಾರ್ದನ್ ರಾಯ್. 6 ಸರಾಯ್ ತುಂಬಿಸೋ ಫ್ಯಾಕ್ಟರಿ ಇದೆ, 6 ಪ್ಲಾಸ್ಟಿಕ್ ಫ್ಯಾಕ್ಟರಿ ಇದೆ, 3 ಸಿನಿಮಾ ಮಂದಿರ ಇದೆ, 15 ಇದೆ, 6 ಸೂಪರ್ ಡಿಲಕ್ಸ್ ಬಸ್ ಇದೆ. ಯಾವ್ಯಾವ ಬ್ಯಾಂಕ್ ನಲ್ಲಿ ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ದಟ್ಸ್ ಆಲ್. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ರ? ಬಂದೆ ಬರ್ಬೇಡಿ. ಇಷ್ಟೆಲ್ಲ ಆಸ್ತಿ ಸಂಪತ್ತು ಪ್ರತಿಷ್ಠೆ ಇಟ್ಕೊಂಡಿರೋ ನಾನು ಈ ಊರಲ್ಲಿ ಬಿಗ್ ಮ್ಯಾನ್.
ಮಿಸ್ಟರ್ ರಾಜ್, ನದಿ ನೀರು ಸಾಗರ ಸೇರಿದ್ರೆ ಚಂದ, ಅದು ಬಿಟ್ಟು ಕೊಚ್ಚಗುಂಡಿ ಸೇರಿದ್ರೆ ಏನ್ ಸಾರ್ಥಕ? ನದಿ ಆಗಿರೋ ನನ್ನ ಮಗಳನ್ನ ಸಾಗರದ ಆಗಿರೋ ನಿಮಗೆ ಸೇರಿಸಿ ಐಶ್ವರ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಬಂದೆ. ಮೈ ಲವ್ಲಿ ಸ್ವೀಟ್ ಡಾಟರ್, ಕಮ್ ಇನ್. ಹಲೋ ಮಿಸ್ಟರ್ ರಾಜ. ಯಾಕ್ ಮ್ಯಾನ್ ಹಾಗೆ ನೋಡ್ತಾ ಇದ್ದೀರಾ? ಕೈಯಲ್ಲಿ ಸಿಗರೇಟ್ ಇದೆ ಅಂತನಾ? ಇದೆಲ್ಲ ಅಮೆರಿಕದಲ್ಲಿ ಕಾಮನ್ ತಾನೆ, ನಿಮಗೆ ಅಡ್ಜಸ್ಟ್ ಆಗ್ಲಿ ಅಂತ ನಾನೇ ಕಲಿಸಿದೀನಿ. ಓಪನ್ ಮಾಡಕ್ಕೂ ಚೆನ್ನಾಗಿ ಬರುತ್ತೆ. ಶಾಂಪೇನ್ ಬಾಟಲ್ ನ. ಅಮೆರಿಕದಲ್ಲಿ ನೀರಿನ ಬದಲಾಗಿ ವಿಸ್ಕಿ ಬ್ರ್ಯಾಂಡಿ ತಾನೇ ಕುಡಿಯೋದು, ಅದಕ್ಕೆ ಅದನ್ನು ಅಭ್ಯಾಸ ಮಾಡಿಸಿದೀನಿ ನಿಮಗೆ ಅಡ್ಜಸ್ಟ್ ಆಗ್ಲಿ ಅಂತ. ಆಮೇಲೆ ನೀವು ನಿನ್ ಫ್ರೆಂಡ್ಸ್ ನ ಮನೆಗೆ ಕರ್ಕೊಂಡ್ ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಏನ್ರಿ ಇದೆಲ್ಲ? ಓಕೆ ಓಕೆ ಓಕೆ, ನೀವೇನು ಯೋಚನೆ ಮಾಡಬೇಡಿ. 100 ಇಂಗ್ಲಿಷ್ ಕ್ಯಾಸೆಟ್ ತೋರಿಸಿ ಫಾರಿನ್ ನಾಗರಿಕತೆನ ಸಂಪೂರ್ಣವಾಗಿ ಯಾರ್ದು ಕುಡಿಸ್ಬಿಟ್ಟಿದೀನಿ. ನೀವು ಎಸ್ ಅಂದ್ರೆ ಸಾಕು, ನಾಳೆನೇ ಮದುವೆ, ನಾಳೆ ರಾತ್ರಿನೇ ಫಸ್ಟ್ ನೈಟ್ ಇಟ್ಕೋಬಹುದು. ಲುಕ್ ಮಿಸ್ಟರ್ ಜನಾರ್ದನ್ ರಾವ್, ವಿದೇಶಿ ವ್ಯಾಮೋಹ ನನಗೇನಾದ್ರು ಇದ್ದಿದ್ರೆ ಅಲ್ಲಿ ಹುಡುಗಿನೇ ಮದುವೆ ಮಾಡ್ಕೊಂಡು ಭಾರತಕ್ಕೆ ಬರ್ತಿದ್ದೆ ವಿನಃ ಬ್ರಹ್ಮಚಾರ್ಯ ಬರ್ತಾ ಇರಲಿಲ್ಲ. ನೋಡಿ, ಅಮೆರಿಕಕ್ಕೆ ಹೋಗಿ ಬಂದವರೆಲ್ಲ ಅನಾಗರಿಕರು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಮುಟ್ಟಾಳ್ತನ. ಲುಕ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ನೀವೇನಾದ್ರು ಈ ರೀತಿ ವ್ಯರ್ಥ ಪ್ರಯತ್ನ ಮಾಡ್ಕೊಂಡು ನಮ್ಮ ಮನೆಗೆ ಏನಾದ್ರು ಬಂದ್ರೆ ಐ ಡೋಂಟ್ ನೋ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಪ್ಲೀಸ್ ಯು ಕ್ಯಾನ್ ಗೋ. ರಾಜ, ಪ್ಲೀಸ್ ರಾಜ. ಶಟ್ ಅಪ್ ಅಂಡ್ ಗೆಟ್ ಔಟ್. ಅಂದ್ರೆ ಬಾಯಿ ಮುಚ್ಕೊಂಡು ಆಚೆ ಹೋಗಿ ಅಂತ ಕತ್ತಿಡಿದು ತಳ್ಳೋ ಮುಂಚೆ. ಕಮ್ ಆನ್ ಬೇಬಿ. ಅರ್ಚನೆ ಯಾರ ಹೆಸರು? ರಾಜ, ಕಶ್ಯಪ ಗೋತ್ರ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಪೂಜಾರ್ರೆ, ಹಾಗೇನೆ ಜೊತೆಲಿ ಭರಣಿ ನಕ್ಷತ್ರ, ಹೆಸರು ಹಂಸವೇಣಿ. ಆದಷ್ಟು ಬೇಗ 3 ಗಂಟು ಬೀಳಿ ಅಂತ ಅರ್ಚನೆ ಮಾಡಿ. ರಾಜ, ಹೇಗಿದ್ದಾಳು ನೋಡ್ ನನ್ನ ಮಗಳು. ಹಿಂದೂ ಸಂಸ್ಕೃತಿಯ ಪ್ರತೀಕ, ಭಾರತ ಮಾತೆಯ ಭಾವನೆ, ಎಲ್ಲ ನಿನಗೋಸ್ಕರ. ಹೇಳಿದ್ದೆ ತಡ, ಸಂಸ್ಕೃತಿನೇ ಬದಲು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ನಾಟಕ. ಓ, ಎಷ್ಟೊಂದು ಬದಲಾಗಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಆ ಏಂಜಲ್, ನೈಟಿಂಗೇಲು, ಟೇಲ್ ಸಮೇತ ಕಟ್ಟು ಎಲ್ಲಮ್ಮ ಆ ಲಾರ್ಡ್ ಮಂಜುನಾಥನ ಮೇಲೆ ಭಕ್ತಿಯಿಂದ ಸೊಗಸಾಗಿ ಕಿವಿ ಇಂಪಾಗೋ ಹಾಗೆ ಒಂದು ಪೊಯಂ. ಜೈ ಜಗದೀಶ್ ಹರೇ ಸ್ವಾಮಿ, ಜೈ ಜಗದೀಶ್ ಹರೇ ತೇಜನೋಂಕ. ಸಂಸ್ಕೃತಿ ಬದಲಾದ್ರು ಕನ್ನಡದಲ್ಲಿ ಹಾಡಕ್ ಬರಲ್ಲ. ಸರ್, ಬರ್ತೀನಿ. ಮಂಗಳಾರತಿ ತಗೊಳ್ಳಿ. ಆರೆ ಇರ್ರಿ, ಗುಂಡಿನೇ ಹೊರಟೋಯ್ತೀನಿ. ಮಂಗಳಾರತಿ ಯಾರಿಗೆ ಬೇಕು? ಡ್ಯಾಡಿ, ಬೇಜಾರು ಮಾಡ್ಕೊಬೇಡಮ್ಮ, ದೊಡ್ಡವ್ರು ಹೇಳಿಲ್ವಾ, ಟ್ರೈ ಅಂಡ್ ಟ್ರೈ ಅಗೇನ್ ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್ ಅಂತ. ಈಗ ಹೋದ್ರೆ ಏನಾಯ್ತು, ಡೈರೆಕ್ಟ್ ಆಗಿ ಮನೆ ನುಗ್ಗು. ನಿಮ್ಮ ಅಯ್ಯನ್ ಕುಳ ನನ್ ಡವ್ ಮೀನಾಕ್ಷಿನ ನೋಡ್ಬೇಕು ಅಂತ ಆಸೆ ಆಯ್ತಾಯ್ತೆ. ಅದಕ್ಕೇನ್ರು ಮಾಡೋದು? ಹೋಗು ರಾಮಣ್ಣ, ಇತ್ತಲ ಬಗಲ ಕಾದಿರು, ನಾವು ಮೀನಾಕ್ಷಿನ ಕಳಿಸ್ತೀವಿ. ಲವ್ ಸ್ನೇಹಿತರಂದ್ರೆ ನಿಮ್ಮಂಗಿರ್ಬೇಕು. ನಾನೇನಾದ್ರೂ ನನ್ನ ಡವ್ ಮೀನಾಕ್ಷಿನ ಮದುವೆ ಆಗಿ ನಿಮ್ಮಂಗ್ 5 ಜನ ಮಕ್ಳು ಹುಡ್ಸ್ಬಿಟ್ರೆ ನಿಮ್ಮ ಹೆಸರನ್ನೇ ಇಟ್ಬಿಡ್ತೀನಿ. ಬರ್ಲಾ? ಏ ಗಂಗಾ, ಕೋಳಿ ಕೌಚ ಹಾಕಿಲ್ವಲ್ಲೇ? ಅತ್ತಾಗೊಂದು ಇತ್ತಾಗೊಂದು ಹಾರಾಡ್ತಾ ಇದಾವೆ. ಬೇಗ ಕೌಚ ಹಾಕಿ ಬಾರ ಇಲ್ಲಿ. ಅಯ್ಯಯ್ಯೋ, ಈ ಹಾಳುಗಳೆಲ್ಲ ಎತ್ತ ಹಾಳಾಗೋದ್ರು. ಅಕ್ಕ ಅಕ್ಕ, ಇದೇನ್ರು ಇಷ್ಟೊತ್ನಲ್ಲಿ? ರಾಮಣ್ಣನ್ಗೆ ನೀನ್ ನೋಡ್ಬೇಕು ಅಂತ ಆಸೆ ಆಗೈತಂತೆ. ಇತ್ಲು ಬಕ್ಲತ್ರ ಕಾಯ್ತಾವ್ನಿ. ಬಾಕ್ಕ. ಅಪ್ಪ ಅಮ್ಮ ಇಬ್ರು ಮನೇಲೇ ಇದ್ದಾರೆ. ಅಕ್ಕ, ಅವ್ರಿಬ್ರು ಅಂಗಳದಲ್ಲಿ ಕೋಳಿ ಹಿಡಿತಿದ್ದಾರೆ. ಅದಿನ್ನೂ ಸಿಗೋಷ್ಟ್ರಲ್ಲಿ ಬೆಳಗ್ಗೆ ಆಗುತ್ತೆ. ಯಾರಮ್ಮ ನೀವು? ನಾನ್ ಯಾರಾದ್ರೆ ನಿನಗೇನೆ? ಆಫ್ಟರ್ ಆಲ್ ಮೇಡ್ ಸರ್ವೆಂಟ್. ರಾಜ ಇದ್ದಾರಾ? ಏನು ನನ್ನನ್ನೇ ಏನೇ ಅಂತಿದ್ಯಾ? ಇನ್ನೇನು
ಮನೆ ಜವಾನಿನ ಏನ್ರಿ ಬನ್ರಿ ಅಂತ ಕರಿಬೇಕಾ? ಎಳೆ ಮೇಲೆ ಎಳೆ ಮೇಲೆ ಅಂದ್ರೆ ಹೇಳ್ತೀಯೋ ಇಲ್ವೋ? ನನಗ್ ಸಂಬಳ ಕೊಡೋ ಈ ಮನೆ ಯಜಮಾನ್ರೆ ನನ್ನನ್ನ ಏನೇ ಅಂತ ಕರೆಯಲ್ಲ. ಅಂಥದ್ರಲ್ಲಿ ನೀನ್ ಯಾವಳೆ ನನ್ನನ್ನ ಏನೇ ಅಂತ ಕರೆಯೋಕೆ? ಆಫ್ಟರ್ ಆಲ್ ಮೇಡ್ ಸರ್ವೆಂಟ್ ಅಂತಿದ್ಯಾ? ನನಗೇನು ಇಂಗ್ಲಿಷ್ ಬರಲ್ಲ ಅನ್ಕೊಂಡಿದ್ಯೇನೆ? ಮನೆಗ್ ಬಂದ ಅತಿಥಿಗಳನ್ನ ಹೀಗೆನ ರಿಸೀವ್ ಮಾಡೋದು? ಇದೇನಾ ಈ ಮನೆ ಯಜಮಾನ ಹೇಳ್ಕೊಟ್ಟಿರೋದು? ನೋಡು, ನನ್ನಂದಿದಕ್ಕೆ ಬರೀ ಹೋಗು ಒಂದೇ. ಈ ಮನೆ ಯಜಮಾನ್ರ ಮೇಲೆ ಇನ್ನೊಂದು ಸಲ ಏನಾದ್ರೂ ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳ್ಬಿಟ್ಟು ಸೀರೆ ಬಿಚ್ಚಿ ಊರೊಳಗೊಳಿಸ್ಬಿಡ್ತೀನಿ. ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯೆ? ಏಯ್, ನೀನ್ ಯಾವ ಊರ್ ಮಹಾರಾಣಿ? ಅದ್ರ ನನ್ಗೇನೆ. ಮನೆ ಒಳಗಡೆ ಬರ್ತಿದ್ದ ಹಾಗೆ ಬಿರುಗಾಳಿ ಬೀಸ್ಕೊಂಡ್ ಬರ್ತಾ ಇದೆಯಲ್ಲ, ಒಂದ್ ವೇಳೆ ಈ ಮನೆಗೆ ನೀನೇನಾದ್ರು ಸೊಸೆಯಾಗಿ ಬಂದ್ಬಿಟ್ರೆ ಸುಂಟ್ರಗಾಳಿ ಹಾಗೆ ಈ ಮನೆ ಯಜಮಾನನ್ನೇ ಹಾರಿಸ್ಕೊಂಡು ಹೋಗ್ತಿದ್ಯೋ ಏನೋ? ನಿನ್ನೊಂದ್ ಇನ್ನೊಂದ್ ಸೆಕೆಂಡ್ ಈ ಮನೇಲಿ ಇದ್ರೆ ದರಿದ್ರ ಆವರ್ಸ್ಕೊಂಡ್ಬಿಡುತ್ತೆ. ಹೋಗಿ ಆಚೆ. ಹೋಗಲ್ಲ ಅಂದ್ರೆ ನಾನು ನೋಡಕ್ಕಿರ್ತೀನಿ ಬಾ. ನನ್ನ ಮನಸ್ಸು ಸರಿ ಇಲ್ವೇ? ಇನ್ನೊಂದ್ ದಿನ ಬಂದು ನಿನ್ನ ನೋಡ್ಕೋತೀನಿ. ಹಾಗೆಲ್ಲೇ ನಾನು ನೋಡ್ಕೋತೀನಿ. ನೀವಾ? ನಾನ್ ನೋಡ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಸದ್ಯ ನನ್ನ ಹಲ್ಲು ಮುರಿಲಿಲ್ವಲ್ಲ, ಬಚಾವಾದೆ. ಪರವಾಗಿಲ್ಲ ರಾಧಾ, ನಿನ್ ಕೈಯಲ್ಲಿ ಸೋಟ್ ಹಿಡ್ಕೋತೆ ಅಂತ ತಿಳ್ಕೊಂಡಿದ್ದೆ. ಸೊಂಟನೂ ಮುರಿತೆ ಅಂತ ಇವತ್ತೇ ಗೊತ್ತಾಗಿದ್ದು. ನಮ್ ಕೃಷ್ಣನ್ಗೆ ಹೇಳ್ ಮಾಡ್ಸಂತ ಜೋಡಿ. ಯಾಕೆ ಸೊಂಟ ಮುರಿಸ್ಕೊಳಕ? ಅಲ್ವೋ, ತಾಳಿ ಕಟ್ಸ್ಕೊಳ್ಳೋದಕ್ಕೆ. ಅಯ್ಯೋ, ಇವಳಿಗ ನಾನ್ ತಾಳಿ ಕಟ್ತಿದ್ದಾಗ ಕೈ ಕಾಲು ಮುರ್ಕೊಂಡು ನಾನು ಆಸ್ಪತ್ರೆಯಲ್ಲಿ ಜೀವನ ಕಳಬೇಕಾಗತ್ತೆ. ಅಯ್ಯೋ, ಬೇಡ. ಏನ್ ಕನ್ಸು ಬೀಳ್ತಾಯ್ತಾ? ಯಪ್ಪ ಇದೇನ್ ಮನೇನಾ? ಅಲ್ಲ, ನಮ್ಮ ಡವ್ ಮೀನಾಕ್ಷಿ ಮನೇನೇ ಬಲ್ ಜೋರಾಗೈತೆ ಅನ್ಕೊಂಡ್ಬಿಟ್ಟಿದ್ದೆ. ಇದ್ರ ಮುಂದೆ ಅದು ಪುಟ್ಕೋಸಿ ಆಗೋಯ್ತಲ್ಲಯ್ಯ. ಇದು ನೀನ್ ಯಾವ ವೈನಾತಿ ಗೌಡ ಕಟ್ಟಿರ್ಬೇಕು. ಇನ್ಯಾರು ಇಲ್ಲಿ ಅವನಲ್ಲ ಕೃಷ್ಣಣ್ಣ. ನಿನ್ ಮನೆ ಹಾಳಾಗುವಾಗ ಯಾರ್ಯಾರ ತಲೆ ಮೇಲೆ ಕೈ ಪುಟ್ ಕಟ್ಬಿಟ್ಟಯ್ಯ ಈ ಮನೇನಾ. ಅಯ್ಯೋ ಮನೇನಾ ಇದು. ಅಗೊಳ್ಳೆಯ ಕುರ್ಚಿ ನೋಡಯ್ಯ, ಒಳ್ಳೆ ಮೈಸೂರು ಮಹಾರಾಜರು ಸಿಂಹಾಸನ ಇದ್ದಂಗೈತೆ. ಇಲ್ಲಿ ನೋಡು, ನಮ್ಗೆ ಆಸ ಕುದಿಯಕ್ಕೆ ಗತಿ ಇಲ್ಲ ಅಂತೀವಿ. ಇಲ್ಲಿ ನೋಡಿದ್ರೆ ಮನ್ ತುಂಬಾ ಹಾಸ್ಬಿಟ್ಟವ್ರೆ ಕಂಬ್ಳಿನ. ಓ, ನೆಲ ನೋಡಯ್ಯ, ಒಳ್ಳೆ ತಣಿಗೆ ಇದ್ದಂಗೈತೆ. ಆನಂದ ಇಲ್ಲೇ ಇಟ್ಕೊಂಡು ಹೋದಲ್ಲಪ್ಪ. ಮನೆ ಒಳಗೆಲ್ಲ ತಂಗಿ ಸೊಸೆ ಹಾಕ್ಬಿಟ್ಟವ್ರೆ. ಓಹೋ, ಮೆಟ್ಲು ನೋಡಯ್ಯ, ಒಳ್ಳೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮೆಟ್ಲಿದ್ದಂಗೈತಲ್ಲ ಶಿವನೇ. ಹೆಚ್ಚು ಕಮ್ಮಿ 1 ಎಕರೆ ಇರ್ಬೋದು. ಅಣ್ಣ, ಇದು ನಮ್ಮೂರಲ್ಲಿ ಏನಾದ್ರು ಇದು ಬಿಡಿದ್ರೆ ಆನಂದ 30 ಪಲ್ಲ ಭತ್ತ ಬೆಳೆದು ಬಿಡ್ತಿದ್ದೆ. ಈ ಮನೆ ಯಜಮಾನ ದೇವಲೋಕ ದೇವೇಂದ್ರನ್ ಫ್ರೆಂಡ್. ಏನ್ ಮನೆ ಕಟ್ಟವನಯ್ಯ. ಓಹೋ, ಮನೆ ಮೇಲೆ ನಾಟಕ ಟೇಜ್ ಹಾಕ್ಬಿಟ್ಟವನೇ. ಎಲ್ಲೆಲ್ಲವೋ ಕಿಟ್ಟ ನಾಟಕ ಡೈಲಾಗ್ ಕಣಯ್ಯ. ಬಲ್ಲಲಿ ಪಾಂಡು ಕುವಾರಂ ಕೊಲ್ಲಿ ಇಳ್ದೆ ಕೃಷ್ಣಣ್ಣ ಇದು ನಿಜವಾಗ್ಲು ಮನೇನಾ? ಹೌದು, ಮನೇನೆ. ವಾಗಯ ನಿಮ್ಮ ಏನ್ ಇದು ಮನೇನಾ? ಅಲ್ಲ, ಅರಮನೆ. ಹೌದೌದು, ಅರಮನೆ. ನಾನು ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಇದನ್ನ ಯಾವ ಹೊಲ್ಕ ನಮಗ ಕಟ್ಟಿದ್ದು? ನೀನೇ. ವಾಗಯ ನಿಮ್ಮ ಏನ್ ತಗಡು. ಇದನ್ನ ನಮ್ಮನೆ ಅಂತ ನಾನೇನ ಅನ್ಬಿಟ್ರೆ ಇದ್ರ ಯಜಮಾನ ಬಂದು ಕಿತ್ತೋದ್ ಕೆರ ತಗೊಂಡು ಮಕ ಮುಟ್ಲಿ ಕಿತ್ತೋ ಗಂಟ ಹೊಡಬಿಟ್ಟಾನು. ನಾನಿರೋ ನಿನ್ಯಾರು ಹೊಡಿತಾರೆ ರಾಜಣ್ಣ? ರಾಜಣ್ಣ, ನೀನ್ ತಲೆಗಿಲೇನ ಕೆಟ್ಟೋಗ್ಬಿಟ್ಟ. ನೀನು ಸುರಚ್ಕೊಂಬಿಟ್ಟ. ನಾನ್ ರಾಜ ಅಲ್ಲ ಕಣಯ್ಯ, ರಾಮ. ದಶರಥನ್ ಮಗನ ಹೆಸರೇನು? ರಾಮ. ಸೀತಾ ಗಂಡನ ಹೆಸರು ರಾಮ. ಲಕ್ಷ್ಮಣಪ್ಪನ ಅಣ್ಣನ ಹೆಸರು ರಾಮ. ಅದೇ ರಾಮನ ಹೆಸರೇ ನನ್ನ ಹೆಸರು. ಜ್ಞಾಪಕ ಮಾಡಿಕೋ. ಆ ರಾಮ ಇದ್ದಿದ್ದಲ್ಲಿ ಕಾಡ್ನಲ್ಲಿ. ಅದಕ್ಕಿಂತ ಮುಂಚೆ ಅರಮನೆಯಲ್ಲಿ. ಅರಮನೆ ಯಾರಿರ್ತಾರೆ? ರಾಜ ಇರ್ತಾನೆ. ಅದಕ್ಕೆ ನಿನ್ನ ರಾಜ ಅಂತ ಕರೆದಿದ್ದು. ತಾನೇ ಏನ್ ಕೊಂಕಣ ಸೋತ್ ಮೈಲಾರಕ್ಕೆ ಬಂದಾಗ ಮತ್ತೆ ರಾಜ ಅಂತ ಇದೆಯಲ್ಲ ಗಾಚಾರ. ಅರಮನೆಯೋ ರಾಮನ್ನ ರಾಜ ಅಂತ ಕರೆಯೋದಕ್ಕೆ ಇಷ್ಟ ಪಡ್ತೀನಿ ಹೊರತು ಕಾಡಿನಲ್ಲಿರೋ ರಾಮನ್ನ ರಾಜ ಅಂತ ಕರೆಯೋದಕ್ಕೆ ಇಷ್ಟ ಇಲ್ಲ. ನೀನ್ ಹೆಂಗ್ ಇಷ್ಟ ಬರ್ತದೋ ಹಂಗ್ ಕರ್ಕೋ. ನಮ್ಮಪ್ಪನ ಮನೆ ಗಂಟೆನೋ ಬೇಕು. ಬಂದೆ, ಕಾಫಿ ತಿಂಡಿ ತಂದ್ಬಿಡ್ತೀನಿ. ಬೇಗ ಬಾ ಕೃಷ್ಣಣ್ಣ. ಗಾಬರ ಬೇಡಣ್ಣ. ಈ ಪಟ್ಟಕ್ಕೆ ಬಂದಿದ್ ಉದ್ದೇಶನೇ ಬೇರೆ. ನಾನ್ ನಿನ್ ಏನೋ ಕೇಳ್ತೀನಿ, ಮಾಡ್ಕೊಡ್ತೀಯಾ? ಧಾರಾಳವಾಗಿ. ಅದೇನ್ ಕೇಳೋಣ? ಅಣ್ಣ, ಯಾವ್ದಾದ್ರು ಪಿವನ್ ಕೆಲ್ಸ ಕೊಡ್ಸಿ ಪುಣ್ಯ ಕಟ್ಕೊಳ್ಳೋಣ ಅಣ್ಣ. ಅಯ್ಯೋ ದೇವ್ರೆ, 100 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕುಟುಂಬಕ್ಕೆ ಆಶ್ರಯದಾತಾಗಿರೋ ನಿನಗೆ ನಾನು ಕೆಲಸ ಕೊಡಿಸ್ಬೇಕ? ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿರೋದ್ರಿಂದ ಎಂತ ಅಪ್ಪಜಿತ್. ಯಾಕಣ್ಣ ಸುಮ್ನ ಆಗ್ಬಿಟ್ಟೆ? ಅಣ್ಣ, ಏನಣ್ಣ ಕಣ್ಣೀರು? ಪಟ್ಟಣದಲ್ಲಿ ಕೆಲಸ ಕೊಡ್ಸೋದು ಅಷ್ಟೊಂದು ಕಷ್ಟನಾ? ಚೇಚೆ, ಹಾಗೇನಿಲ್ಲ, ಖಂಡಿತ ಕೊಡಿಸ್ತೀನಿ. ಇಲ್ಲೇ ಕೂತಿರಣ್ಣ, ಬಂದ್ಬಿಡ್ತೀನಿ. ಏನಯ್ಯ ಇದು? ನನ್ನಂತ ಯಾಂಗ್ ಬಾಳಿ ಕೂಗ ಮನೆ ಒಳಗೆ ಸೇರಿಸ್ತಾರ ಅನ್ಕೊಂಡಿದ್ದೆ.
ಇಲ್ಲಿ ನೋಡಿದ್ರೆ ಮನೆಯೊಳಗೂ ಸೇರಿಸಿ ಉಣ್ಣಕ್ಕೂ ಇಕ್ಕಿ ಕೆಲ್ಸಾನು ಕೊಡಿಸ್ತೀನಿ ಅಂತಾರೆ. ಇಂಥವ್ರು ಇರೋದ್ರಿಂದಾನೇ ಏನು ಇನ್ನು ಮಳೆ ಬೆಳೆ ಚಂದಾಗ್ ಆಯ್ತಾ ಇರೋದು. ದೇವ್ರು ಇಂಥವ್ರ ಚಂದಾಗ್ ಮಡಗಿರ್ಬೇಕು. ರಾಜಣ್ಣ, ಅಯ್ಯೋ ಸಾರಿ ರಾಮಣ್ಣ, ಬಂದೆ. ರಾಮಣ್ಣ, ಹಿಂಡಿ ತಿನ್ನಕ್ ಬಾರಣ್ಣ. ಅಲ್ಲಿ ಕೂತ್ಕೋಬಾರ್ದು, ಕೆಳಗೆ ಕೂತ್ಕೊಂಡು ತಿನ್ಬೇಕು. ಬ್ಯಾಡಣ್ಣ, ನಮ್ಗೆ ಹಿಂಗ್ ಕೂತೇ ಅಭ್ಯಾಸ. ಅಣ್ಣ, ನಿಮ್ ಮನೇಲಿ ಯಾರು ಕಾಯಿಲೆ ಮನ್ಸವ್ರ? ಇಲ್ಲ, ಯಾಕೆ? ಬ್ರೆಡ್ ಸೇಬು ಬಾಳೆಹಣ್ಣೆಲ್ಲ ಮಡ್ಗವ್ರಲ್ಲ, ಅದಕ್ಕೆ. ಅದು ಬೆಳಗಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಅಣ್ಣ, ನೀವು ಕಾಡು ಮನುಷ್ಯರ? ಯಾಕೆ? ಅಲ್ಲ, ಮಣ್ಣುಳ ಎರೆಹುಳ ಬೇಯಿಸ್ಕೊಂಡು ತಿಂತೀರಲ್ಲ, ಅದಕ್ಕೆ. ನಮ್ಗೆ ಇವೆಲ್ಲ ಸೆಟ್ ಆಗಾಕಿಲ್ಲ. ನಮ್ಗೆ ಏನಿದ್ರು ರಾಗಿ ಮುದ್ದೆ ಬೇಕು, ಸಿಗ್ತದ? ಇಲ್ಲಿ ರಾಗಿ ಮುದ್ದೆ ಮಾಡೋರು ಯಾರಿಗಣ್ಣ? ಮಾಡಲ್ಲ ಅಂದ್ರೆ ನಾನು ಹೋಗಿ ಹುಡ್ಕೊಂಡು ತಿರ್ಗಾ ಬರ್ತೀನಿ. ಬರ್ಲಾ? ರಾಮಣ್ಣ, ಹೋಗಯ್ಯೋ. ರಾಮಣ್ಣ, 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 ಬರ್ಬೇಡ, ಹಿಂದೆ ಬರ್ಬೇಡ, ಕಚ್ಬಿಡ್ತೀನಿ. ರಾಮಣ್ಣ, ಹೋಗಯ್ಯೋ, ಓಡ್ಬೇಡ. ರಾಗಿ ಮುದ್ದೆ ಹೋಟ್ಲು ಅಗಳೋ ಇಲ್ಲೈತೆ ಮುದ್ದೆ. 1 2 3 4 5 ಎಲ್ಲ ಇವನೇ ತಿಂತಾವನಲ್ಲ, ನಮ್ಗೇನ ರೈತಾ? ಬಾಬಾ. ಅಣ್ಣ, ಏನ್ ಬೇಕು ಸರ್? 1 6 ಮುದ್ದೆ ಕೊಡಿ ಅಣ್ಣ. 6 ಮುದ್ದೆನಾ? ಈಗ 6 ಕೊಡ್ರಿ. ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ರಾಕ್ಷಸ. ಬೇಗ ಬಾ. 1 2 3 4 5 6 1 ಸಾಕ? ಸಾಲಕ್ಕಿ. ನೀವು ಭೂತೈನ ಉಂಬಿಸ್ತವ್ರ? ಯಾಕೆ? ಹಾಕಯ್ಯ. ಸಾಕು, ಅವ್ರಿಗೆ ಹಾಕು. ಸಾಕು. ಆನಂದವಾಯ್ತು. ಇದ್ಯಾಕೆ ಕೃಷ್ಣ ಹಿಂಗೆ ಕೂತಿದ್ಯಾ? ಉಣ್ಣು. ಹಂಗೆ ಉಣ್ಣೋದು ಈಟ್ನ. ನಮ್ಮವ್ವ ನೆನ್ಸ್ಕೊಂಡಿರ್ಬೇಕು. ಹೋಗಣ? ಸರಿ. ನಡಿ. ಏನೋ ಕೃಷ್ಣಣ್ಣ, ನಿನ್ನ ಆಶೀರ್ವಾದದಿಂದ ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಹಂಗೆ ಕೆಲಸ ಮಾಡ್ಕೊಬಿಟ್ರೆ. ಯಾವ ಕೆಲಸ? ಪ್ಯೂನ್ ಕೆಲಸ. ಇವತ್ತೇ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಕೊಡಿಸ್ತೀನಿ. ಅಷ್ಟು ದೊಡ್ಡ ಕೆಲಸ ಬೇಡ ಕಣಣ್ಣ. ಒಂದ್ ಸಣ್ಣ ಪ್ಯೂನ್ ಕೆಲಸ ಕೊಡಿಸ್ಬಿಟ್ರೆ ನಮ್ ಹುಡುಗಿ ಮೀನಾಕ್ಷಿ ಹೇಳ್ದಂಗ ಆನಂದವಾಗಿ ಊರ್ಗ್ ಹೊಲ್ಟ್ಬಿಡ್ತೀನಣ್ಣ. ಯಾರ ಮೀನಾಕ್ಷಿ? ನನ್ ಡವ್ವು. ಅವ್ರ ಅಪ್ಪ ಅವನೇ ನೋಡು, ದೋಪರ್ ನನ್ ಮಗ. ಅವನಿಂದಾನೇ ನಮ್ಗೆ ಈ ಗತಿ ಬಂದಿತ್ತು. ಅಣ್ಣ, ಆ ಕೆಲಸ ಕೊಡಿಸ್ಬಿಟ್ಟು ಪುಣ್ಯ ಕಟ್ಕೊಂಡ್ಬಿಡಿ. ಇವತ್ತೇ ಆ ಕೆಲಸ ಕೊಡಿಸ್ಬಿಡ್ತೇನೆ. ನಿಮ್ಗೆ ಕೆಲಸ ಸಿಗ್ಬೇಕು ಅಂದ್ರೆ ಸೂಟು ಬೂಟು ಹಾಕೊಂಡು ನೀಟಾಗಿರ್ಬೇಕು. ಚೈತ್ರ ಡಾಕ್ಟರ್ ರಾಜ್ಕುಮಾರ್. ಅಣ್ಣ, ಇಲ್ಲೋಡಯ್ಯ. ಅಣ್ಣ, ಏನ್ ಎತ್ತರಕ್ಕಿದ್ಯಾ? ನಿನ್ನ ಮನಕೊಂಡೇ ನೋಡ್ಬೇಕು. ಈ ಬೋಲ್ಡೇ ಹಿಂಗೈತಲ್ಲ, ಇಷ್ಟು ದೊಡ್ಡದಾಗಿ ಸಿನಿಮಾ ಎಷ್ಟು ದೊಡ್ಡದಿರ್ಬೇಕು. ರಾಮಣ್ಣ, ಬಾರು. ನಾ ಬರಲ್ಲ, ಸಿನಿಮಾ ನೋಡ್ಬಿಟ್ಟೇ ಬರೋದು. ನನ್ನ ಟಿಕೆಟ್ ಕೊಡು. ತೋರಿಸ್ತೀನಿ. ಎಲ್ಲಿ ಟಿಕೆಟ್? ತೋರಿಸ್ತೀನಿ. 50 ರೂಪಾಯಿ. ಕೊಡಪ್ಪ, 2 ಟಿಕೆಟ್ ಕೊಡ್ರಿ. ಬೇಗ ಹೋಗ್ರಿ, ಶುರು ಆಗ್ಬಿಡುತ್ತೆ. ಅಯ್ಯಬ್ಬ ಕಿಟ್ಟೆ. ಅಳಸು ಬೇಡ ಅಂದೆ ಕೇಳ್ದ. ಇದೇ ನಮ್ಮ ಆಫೀಸು. ಇದು ನಿಮ್ದ? ಯೋ, ನೀನು ಒಂಥರ ಐನಾತಿನ ಮಗ. ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ. ಹೋಗೋಣ. ಬೂಟಯ್ಯ ಒಳ್ಳೆ ಕುದುರೆ ಲಾಳ ಇದ್ದಂಗೈತೆ. ಅಣ್ಣ ಕೃಷ್ಣಣ್ಣ ಹೊಸ್ತಾಗಿ ಮದ್ವೆ ಆಗೋರು ಅಂತ ಕಾಣ್ತದೆ. ಮ್ಯಾಲ್ ಸ್ವರ್ಗ ನೋಡಕ್ ಹೋಯ್ತಾರ ಅಲ್ವೇ? ಏನ್ ಕೃಷ್ಣಣ್ಣ, ಯಾಕೆ ಹಿಂಗ್ ಎದ್ವಾತದ ಯೋಚನೆ ಮಾಡ್ತಾ ಇದ್ಯಾ? ನಡಿಯ ಹೋಗೋಣ. ಲಿಫ್ಟ್ ಬರ್ಲಿ, ಹೋಗೋಣ. ಓ, ಇದ್ರಲ್ಲಿ ಜೋಡಿಯಾಗಿ ಹೋಗ್ಬೇಕು. ಅಯ್ಯೋ ಶಿವನಿ, ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ ಮೀನಾಕ್ಷಿನ ಎತ್ತಾಕೊಂಡ್ಬಿಡ್ತಿದ್ನಿ. ರಾಮ, ಲಿಫ್ಟ್ ಬಂತು, ಬಾರೋ. ಹೋಗಯ್ಯ, ನೀನ್ ಮನೆ ಹಾಳಾಗ ಹೋಗ.
ಪಾಪ ಆ ಗಂಡ ಹೆಂಡತಿ ಹೊಸ್ತಾ ಮದುವೆ ಮಾಡಿ ಕಿರಿಕಿಲ ಅಂತ ನಕ್ಕೊಂಡು ಸ್ವರ್ಗ ನೋಡಕ ಪೆಟ್ಟಿಗೆತ್ರು ಅವ್ನ ನೀನ್ ಇಳಿಯೋದ್ರೊಳಗೆ ಮುತ್ಕ ಆಗ್ಬಿಡಣ ಗಾಚಾರ ತಪ್ಪಿ ನಾನ್ ಮುತ್ಕ ಆಗ್ಬಿಟ್ರೆ ನಮ್ ಡೌಗತಿ ಏನಯ್ಯ ಎಡಪ್ಪ ಇದ್ರೆ ಶ್ವಾಸ ನಾನ್ ನಡ್ಕೊಂಡೆ ಮೆಟ್ಲ ತಗೋತೀನಿ ಇಷ್ಟಲ್ಲಿ ಹೋಗೋಣ ಎತ್ತಯ್ಯ ಕೈ ಆಮೇಲೆ ಎಗರ್ಸ್ ಕತ್ತೆ ಹೋದಂಗ ಓದ್ಬಿಡ್ತೀನಿ ಏನಯ್ಯ ಮಾಯಾ ಬಜಾರ್ ಮಾಯಾ ಅಯ್ಯಪ್ಪ ಅಯ್ಯೋ ಹೋಯ್ತಪ್ಪ ನನ್ ಸೊಂಟ ಮನೇಲಿ ಬಡ್ಕೊಂಡು ಹೇಳ್ದೆ ಈ ಪ್ಯಾಂಟು ಕೋಟು ಏಣಿ ಅಂತ ಬೂಟ್ ಬೇಡ ಅಂತ ಹೇಳ್ದ ನನ್ ಮಾತು. ಈ ಆಫೀಸಿಗೆ ಬರ್ಬೇಕಾದ್ರೆ ಹೀಗೆ ಬರ್ಬೇಕು ರಾಜ. ಎತ್ತಯ್ಯ ಆಮೇಲೆ ಅದೇ ನೋಡು ಮತ್ತೆ ರಾಜ ಅಂತ ರಾಮ ಸ್ವಲ್ಪ ಸುಮ್ಮನಿರೋ ಅಯ್ಯೋ ಅದೇನೋ ಅಂತವ್ರೆ ಗುಡ್ ಮಾರ್ನಿಂಗ್ ಹೇಳೋ ರಾಮಣ್ಣ. ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಅಡ್ಬಿದ್ದೆ ಅಣ್ಣ. ಏನೇ ಯಾಕೆ ಇಷ್ಟ ಇಷ್ಟೊಂದು ಜನ ಹೆಂಗಸ್ರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏ ಕೆಲ್ಸಕ್ಕಯ್ಯ ಬಾಬಾ. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ನಕ್ಕ. ಗುಡ್ ಮಾರ್ನಿಂಗ್. ಮಕ್ಕ ನೋಡಿದ್ರೆ ಇನ್ನ ಉಂಡಿಲ್ಲ ಅಂತ ಕಾಣಿಸ್ತದೆ. ನಮಸ್ಕಾರ ನಕ್ಕ. ಕರೆಕ್ಟ್ ಆಗಿ ಹೇಳ್ದ. ನಿಮ್ ಹೆಂಗಸು ಚೆನ್ನಾಗವ್ರ? ಬಾಬಾ ಇದೇ ನಿನ್ ಆಫೀಸು, ಇಲ್ಲಿ ನೀನ್ ಕುತ್ಕೋಬೇಕಾದ ಕುರ್ಚಿ. ನಾನು ಇಲ್ಲಿ ಕೂತ್ಕೋಬೇಕಾ? ಹೌದು ರಾಮ. ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅಲ್ಲೇ ಅವನ್ P1 ಕೆಲ್ಸ ಕೇಳಿದ್ರೆ ಯಜಮಾನನ್ ಸೀಟಲ್ಲೇ ಕುಂತ್ಕೋ ಅಂತೀಯಲ್ಲ ನೀನು. ಯಾಕೆ ಬೂಟ್ ಬಿಚ್ಕೊಂಡು ಹೊಡಿಲಿ ಅಂತನ? ಇದೆಲ್ಲ ಬೇಡ, ಅವನ್ P1 ಕೆಲ್ಸ ಕೊಡ್ಸ್ಬಿಡೆ. ಸರ್ ಎಮ್ಮೆ ಓದಿ P1 ಕೆಲಸ ಸೇರ್ಕೊಂಡಿ ಸರ್. ದಯವಿಟ್ಟು ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಎಮ್ಮೆ ಮೇಯಿಸ್ಕೊಂಡು P1 ಕೆಲ್ಸ ಮಾಡ್ತೀಯಾ? ನಾನು ನಿನ್ನಂಗೆ ನೋಡಕ್ ಬಾರಿ ಒಳ್ಳೆಯವನಿದ್ದಂಗ ಅವನೇ. ಇವನ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಂಗೆ ಆ ಕೆಲ್ಸ ಕೊಡ್ಸ್ಬೇಡ, ಬೇರೆ ಕೆಲ್ಸ ಕೊಡ್ಸಯ್ಯ. ಹಾಗಲ್ಲ ರಾಮ. ಆದ್ರೆ ಕೊಡ್ಸು, ಇಲ್ಲ ನಾನೇ ಹೊಡ್ಕೊಂತೀನಿ. ಹೋಗ ರಾಮ. ರಾಮ ರಾಮ ನನ್ ಜೊತೆ ಕಬಡ್ಡಿ ಆಡ್ತಾವನೆ. ಅಯ್ಯೋ ಯಾಕ ಯಾವ್ದಾರು ಕೆಲ್ಸ ಇದ್ರೆ ಕೊಡ್ಸಕ? ಅಲ್ಲೋಗಿ ಅವ್ರ ಯಾಕ ಯಾವ್ದಾರು ಕೆಲ್ಸ? ಯಜಮಾನ್ ಹತ್ರ ಕೇಳಿ. ಅವ್ರ ಯಜಮಾನ್ರು? ಅಣ್ಣ ಅಡ್ಬಿದ್ದೆ ಅಣ್ಣ. ಇಲ್ಲಿ ಯಾವ್ದಾರು ಒಂದು P1 ಕೆಲ್ಸ ಇದ್ರೆ ಕೊಡ್ಸಿ ಅಣ್ಣ. ನೋಡಕ್ಕೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿದ್ದೀರಾ? ಪಟ್ಟಣದಲ್ಲಿ ಹಿಂಗಿದ್ರೆ ಕೆಲ್ಸ ಸಿಕ್ಕೋದು ಅಂತ ಆ ಲೋಪರ್ ಮಗ ಕೃಷ್ಣ ಹೇಳ್ದ. ಅದು ಇಲ್ಲೇ ಬಂದ್ಬಿಟ್ಟ. ನೀನೇನೆ ಒಳ್ಳೆ ಕಿರಾತ್ ಕಾಯ್ದಂಗೆ ಇಲ್ಲೋದು ಅಲ್ಲೇ ಬತ್ತೆ. ಹೋಗ ನನ್ ಮಾತು ಕೇಳೋ ರಾಮ. ನಿನ್ ಮಾತ್ ಕೇಳ್ಬೇಕಾ? ನಿನ್ ಮಾತ್ ಕೇಳಿದ್ರೆ ಕೆಲ್ಸನೂ ಸಿಕ್ತಂಗೆ ವಲಸೆ ಹೋಗ್ಬೇಕಾಯ್ತೆ. ಹೋಗ ಅಣ್ಣ ಕೆಲ್ಸ. ಈಗ ಲಂಚ್ ಟೈಮ್. ಲಂಚನ ನನ್ನ ಹತ್ರ ಇಲ್ಲ ಅಣ್ಣ. ಅಲ್ರಿ ಈಗ ಊಟ ಟೈಮು ಅಂತ. ಹಂಗಂದ್ರೆ ಊಟನ? ಏನ್ ಕೆಲಸ ಬೇಕಾದ್ರೆ ಮಾಡ್ತೀರಾ ಅಣ್ಣ? ನಿನ್ ಕಾಲಲ್ಲಿ ತೋರಿಸಿ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಣ್ಣ. ಹಾಗಾದ್ರೆ ಆ ಬೊಂಬೆಗಳನ್ನೆಲ್ಲ ತಂದು ಒಳಗಡೆ ಇಡಿ. ಬೊಂಬೆ ಎತ್ತಿಕ್ಬೇಕಾ? ನೋಡ್ರಿ ಆ ಕೆಲಸ ಸಿಕ್ಬಿಡ್ತು. ಹೋಗಯ್ಯ. ಎಲ್ಲೈತಣ್ಣ? ಹೊರಗಡೆ ಇದೆ ನೋಡಿ. ಏ ರಾಮ, ಎಂತದ ಒಂದ್ ಕೆಲಸ ಸಿಕ್ಬಿಡ್ತಲ್ಲ. ಅಬ್ಬ ದೇವ್ರೆ ನಾರಾಯಣ ಭಗವಂತ. ಹಿಡ್ಕೊಳ್ಳಿ ಅಣ್ಣ. ನಮ್ ಚುಲ್ಟ ಇದ್ದಂಗ ಅವನು. ತಿರುಪ್ತಿಗೆ ಹೋಗಿ ಬೋಡಿ ಹೊಡಿಸ್ಕೊಂಡ್ಬಿಟ್ಟವನೆ. ಈ ಗೊಂಬೆಗೆ ಜೀವ ಇದ್ದಿದ್ರೆ ಯಾರು ಡೌಡ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ಟಿರೋರು. ಹಿಡ್ಕೊಳ್ಳಿ ಅಣ್ಣ. ತಿಂದಿದ್ದೆಲ್ಲರಿಗೋಯ್ತು. ಜೀವಂತ ಹೋಯ್ತಾ ಗೊಂಬೆ? ಅಯ್ಯೋ ಮನ್ಸಿ ನೋಡ್ಬಾರೋ ಕೆರದಲ್ಲಿ ಹೊಡ್ಬಿಟ್ಟಾರು. ರಾಜ ಎತ್ತಗೈ ನಿಮ್ಮ ಏನ್ ಎಗರು ಸದ್ಬಿಡ್ತೀನಿ. ರಾಜ ಸರಿಯಮ್ಮ, ಏನೇ ಆಯ್ತು? ಒಳ್ಳೆ ಕಸರತ್ ಮಾಡಿ ಎದೆ ಒಬ್ಬಿಸ್ಕೊಂಡಿರೋ ಮಳ್ಳೂರ್ ಮರಿ ಪೈಲ್ವಾನ ಇದ್ದಂಗೆ ಇದ್ಯಾ. ಕಾಲ್ ತಗಲಿಗೆ ದಬಾರ್ ಅಂತ ಹಂಗ ಬಿದೋಗ್ಬಿಡೋದು. ಯಾಕೆ ಒಳಗೆಯ ಗ್ಯಾನ್ದಲ್ಲಿ ಕಸರತ್ ಮಾಡೋದ್ ಬಿಟ್ಬಿಟ್ಟು ಇದೇನೇ ಅದು ಗಡ್ಡ ಮೀಸೆ ಬೋಡಿಸ್ಕೊಂಡು ಒಳ್ಳೆ ಎಣ್ಗ ಇದ್ದಂಗ ಅವನೇ. ಹೆಂಗಾದ್ರೂ ಓಡಿಸ್ಕೊಂಡು ಹೋಗ್ಲಿ ಬಿಡು. ಕೃಷ್ಣ ಹೇಳ್ಬಿಟ್ಟವನೆ ಮನೆಗೆ ಯಾರು ಬಂದ್ರು ಗುಡ್ ಮಾರ್ನಿಂಗ್ ಅನ್ಬಿಡು ಅಂತ. ಗುಡ್ ಮಾರ್ನಿಂಗ್ ಅಣ್ಣ. ಕೃಷ್ಣ ಹೊರಗಡೆ ಹೋಗವನೆ. ರಾಧಾ ಒಂದ್ ವಾರದಿಂದ ಕೆಲ್ಸಕ್ಕೆ ಬಂದಿಲ್ಲ. ಹಾಗಾದ್ರೆ ಮನೇಲಿ ಯಾರು ಇಲ್ವಾ? ಇದ್ ಯಾಕಣ್ಣ ಕೀರಲ್ದು ನೀನ್ ಮಾತಾಡ್ತಾ ಇದ್ಯಾ? ಕಬ್ ನೀರ್ ಕುಡ್ಬಿಟ್ಟು ಗಂಟ್ಲು ಕೆಟ್ಟಿ ಕೆರಾಡ್ದೋಗ್ಬಿಟ್ಟಿದ್ಯಾ? ಅದ್ ಹೆಂಗಾದ್ರೂ ಇಲ್ಲಿ ಬಿಡು, ನನ್ಗೆ ಯಾಕೆ? ನಾನಿಲ್ವಾಣ ಇಲ್ಲಿ ಗುಂಡ್ ಕಲಿದ್ದಂಗೆ. ನನಗ್ ಬೇಕಾಗಿರೋದು ನೀವೇನೆ. ನಾನಾ? ಹೌದು. ಇವತ್ ನಿಮ್ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಅಂತಾನೆ ಬಂದೆ. ಹಂಗ? ನಂದೊಂದ್ ಕೆಲ್ಸ ಐತೆ, ಮಾಡ್ಕೊಟ್ಬಿಡೋಣ. ನಿಮಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳಿ. ಹೇಳ್ಬಿಡ್ಲಾ? ನೀನ್ ನೋಡಕ್ಕೆ ದೊಡ್ಡ ಶ್ರೀಮಂತ ಇದ್ದಂಗ ಇದ್ಯಾ. ಯಾಕೆ ನಿಮಗ್ ಗೊತ್ತಿಲ್ವಾ? ಗೊತ್ತು. ನೀನ್ ಗೊತ್ತಿರೋರ್ ಆಫೀಸ್ ನಲ್ಲಿ ಹೇಳ್ಬಿಟ್ಟು ಯಾವ್ದಾರು ಒಂದ್ P1 ಕೆಲ್ಸ ಆದ್ರೆ ಕೊಡ್ಸ್ಬಿಟ್ಟು. ಪ್ಯೂನ್ ಕೆಲ್ಸನಾ? ಅಲ್ಲ ಅದು ಅವ್ರು ಹೇಳಿದ ಅರ್ಥ ಪ್ಯೂನ್ ಅಂದ್ರೆ ನಿಮ್ ಕೆಲ್ಸ ಅಂತ. ಸಾವಿರ ಕುದ್ರೆ ಸರದಾರ ಆದ್ರೂ ಮನೇಲಿ ಹೆಂಡತಿ ಗುಲಾಮ ಅಂತ ಗೊತ್ತಿಲ್ವಾ? ನೀವು ಮದುವೆ ಆದ್ರೆ ಹಂಗಂದ್ರೆ ಇವ್ರು ಹೇಳಿಲ್ಲ. ಅಯ್ಯಯ್ಯೋ ಗೊತ್ತಾಗ್ದೆ ಎಲ್ಲೆಲ್ಲೋ ಕೈ ಬಿಟ್ಬಿಟ್ಟೆ. ಯಾಕ ನನಗ್ ಕ್ಷಮಿಸ್ಬಿಡಿ. ನೀನೇ ಶುರು ಹಚ್ಕೊಳ್ಳಿ. ಗೊತ್ತಾದ್ರೆ ಕೆರದಲ್ಲಿ ಹೊಡ್ಬಿಡ್ತಾಳೆ. ಹಂಸ ಅವ್ರೆ. ಹಂಸ? ಹಂಗಾದ್ರೆ ನೀರಲ್ಲಿ ಇರ್ಬೇಕಾಯ್ತಲ್ಲ. ಸರಿ ಹಂಸ ಅವ್ರೆ, ನೀವು ಮದುವೆ ಆದ್ರೆ ನಿಮ್ ಗುಲಾಮ ಅಂತ ಕನ್ನಡದಲ್ಲಿ ಹೇಳೋದ ಬದಲು ಇಂಗ್ಲಿಷ್ ನಲ್ಲಿ ಪ್ಯೂರ್ ಅಂದ್ರೆ ಅಷ್ಟೇ. ಯಾ ಗುಡ್ ಮಾರ್ನಿಂಗ್. ಹೌದಾ? ನೋಡಿ, ನಾನು ಈ ಮನೆ ಒಳಗ್ ಕಾಲಿಡ್ತಿದ್ದ ಹಾಗೆ ಎಲ್ಲಿ ನೀವು ನನ್ನ ಕುತ್ತಿಗೆ ಹಿಡ್ದು ಆಚೆ ತಳ್ಬಿಡ್ತೀರೋ ಅಂತ ಹೆದರಿ ಬಿಟ್ಟಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾವ ವಿಷಯಕ್ಕ? ನಾನು ಭಾರತ ಸಂಪ್ರದಾಯದ ಹೆಣ್ಣಾಗೆ ಇರ್ಬೇಕು ಅಂತ
ನನಗೂ ತುಂಬಾ ಆಸೆ. ಆದ್ರೆ ನಿಮ್ಮ ಆಸ್ತಿನೆಲ್ಲ ಹೊಡಿಬೇಕು ಅಂತ ನಮ್ಮಪ್ಪನೇ ಬಲವಂತ ಮಾಡಿ ನನಗೆ ಕೆಟ್ಟ ವಿದ್ಯೆನೆಲ್ಲ ಹೇಳ್ಕೊಟ್ರು. ಇವ್ರಪ್ಪ ದೊಡ್ಡ ಲೋಪರ್ ಇರ್ಬೇಕು. ನೋಡಿ, ನನಗೂ ನಮ್ಮಪ್ಪಂಗೂ ದೊಡ್ಡ ಜಗಳನೇ ಆಯ್ತು. ಅವತ್ತು ತೆಗ್ದಿದ್ದ ವಿಡಿಯೋ ಕ್ಯಾಸೆಟ್ನೆಲ್ಲ ನಾನೇ ಸುಟ್ಟಾಕ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಜ. ರಾಜ, ನೀನು ಶುರು ಹಚ್ಕೊಂಡ್ಬಿಟ್ಟ. ಅದು ಹಾಗಲ್ಲ, ರಾಜ ಅಂದ್ರೆ ಈ ಅರಮನೆ ನೀವು ನೋಡಿದ್ರಲ್ಲ, ಅದಕ್ಕೆ ರಾಜ ಅಂತ ಕರೆದಿದ್ದು. ಹಂಸಾವ್ರೆ, ನಿಮ್ ಮನೆ ಹೋಗಿ, ನಾನೆಲ್ಲ ಹೇಳಿ ನಿಮ್ ಮಾತೆ ನೆರವೇರೋ ಹಾಗೆ ಮಾಡ್ತೀನಿ. ಈ ಕಿಷ್ಟಪ್ಪ ಬಾರಿ ಕುಳ, ಇವ್ನು ಹೇಳ್ಬಿಟ್ರೆ ಆಗ್ಬಿಟ್ಟಂಗೆ. ನೀವು ಓಡ್ ಬರ್ರಿ. ಥ್ಯಾಂಕ್ ಯು. ಇವನ್ಗೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಗುಡ್ ಮಾರ್ನಿಂಗ್. ಬಾಯ್. ರಾಜಣ್ಣ, ಬಿಸಿ ಕಾಫಿ ತಂದ್ಬಿಡ್ತೀನಿ. ಇನ್ನ ಇಲ್ಲ ಇದ್ಯಾ? ಇವನ್ ಕೆಲ್ಸ. ರಾಜ, ಅಕ್ಕ, ರಾಜ, ಪಿಯೋನ್ ಕೆಲ್ಸ ಅಂತ ಹೇಳಿದ್ರಲ್ಲ, ಆ ವಿಷಯ ಮಾತಾಡ್ಬೇಕು. ನಾಳೆ ಆರ್ಯಂ ಪಾರ್ಕ್ ಬರ್ತೀರಾ? ಅಕ್ಕ, ನಿನ್ ಪಿಯೋನ್ ಕೆಲ್ಸ ಕೊಡಿಸ್ತೀನಿ. ಆರ್ಎಂ ಪಾರ್ಕ್ ಏನು, ಮುನಿಯಮ್ಮನ್ ಜೋಪ್ಡಿಗೆ ಬಂದ್ಬಿಡ್ತೀನಿ. ಓಕೆ, ಸಿ ಯು. ಯಾ ಗುಡ್ ಮಾರ್ನಿಂಗ್. ಸಿ ಯು. ನಂಗ್ ಕೆಲ್ಸ ಸಿಕ್ಬಿಡ್ತು ಮೀನಾಕ್ಷಿ, ನನ್ ಕೆಲ್ಸ ಗ್ಯಾರಂಟಿ.